ಅನು ಸುತ್ತ ಏನೇನು ನಡೆದ್ರು ಅದೆಲ್ಲ ನನಗೆ ಗೊತ್ತಾಗಬೇಕು. ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಏಯ್ ಮಂದ, ಏಯ್ ಫೋನ್ ಬರ್ತಿದೆ ನೋಡೆ. ಏನೇ ಆಗಿದೆ ಈ ನಡುವೆ ನಿನಗೆ? ಕರ್ಮ. ಹಲೋ ಹಲೋ ಮೇಡಮ್, ನಾನಾಗೆ ಫೋನ್ ಮಾಡಿ ನಿಮ್ಮ ಹತ್ರ ಅಪ್ಡೇಟ್ ತಿಳ್ಕೊಬೇಕಾ? ಸರ್, ನಾನು ಅಡುಗೆ ಮನೇಲಿ ಇದ್ದೀನಿ ಸರ್. ನೀನು ಎಲ್ಲಾದರೂ ಇರು, ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ತಿರ್ಬೇಕು. ಅನು ಎಲ್ಲಿದ್ದಾಳೀಗ? ಅನು ಅಮ್ಮೋರು ಇಲ್ಲಿಲ್ಲ ಸರ್. ಎಲ್ಲಿದ್ದಾರೋ ಗೊತ್ತಿಲ್ಲ. ಮತ್ತಿನ್ನೇನು ದಡ್ಡಿ, ಅವಳೇ ಮುಖ್ಯ. ಅವಳು ಯಾವ ಕ್ಷಣದಲ್ಲಿ ಎಲ್ಲಿರ್ತಾಳೆ, ಏನು ಮಾಡ್ತಾಳೆ ಅನ್ನೋದೆಲ್ಲ ನಿನಗೆ ಗೊತ್ತಿರಬೇಕು. ಹೋಗಿ ತಿಳ್ಕೊ. ಅಲ್ಲ ಜೆಂಡೆ ಸರ್. ಮಂದ, ಬಂದೆ ಅಮ್ಮ. ಏಯ್, ಅನು. ಹಾಯ್ ಅನು. ಹಾಯ್ ಮೀರಾ. ಹಾಯ್, ಇಸ್ ಎವ್ರಿಥಿಂಗ್ ಓಕೆ? ಯಾ ಮೀರಾ, ಐ ಆಮ್ ಫೈನ್. ನಾವು ಅಷ್ಟೆಲ್ಲ ಕಷ್ಟಪಟ್ಟು ಪ್ಲಾನ್ ಮಾಡಿದ್ದು ವರ್ಕೌಟ್ ಆಯ್ತಲ್ವಾ? ಆರ್ಯ ಸರ್ಗೆ ನಿನ್ ಮೇಲೆ ಏನು ಅನುಮಾನ ಬಂದಿಲ್ಲ ತಾನೆ? ನೀನ್ ಕಾಲ್ಸ್ ಮೆಸೇಜ್ ಏನು ಮಾಡ್ಲಿಲ್ವಲ್ಲ? ಐ ಗಾಟ್ ಟೆಲ್ಟ್ ಅಂಡ್ ಐ ಕೇಮ್ ಹಿಯರ್ ಟು ಮೀಟ್ ಯು. ಎವ್ರಿಥಿಂಗ್ ಇಸ್ ಓಕೆ ಅಲ್ವಾ? ಮಂದ ಅಕ್ಕ, ಇಲ್ಲೇನ್ ಮಾಡ್ತಿದ್ಯಾ? ಧೂಳು ಒರೆಸ್ತಿದೆ ಅಕ್ಕ. ಇಷ್ಟೊತ್ತಲ್ಲಿ ಏನ್ ಕ್ಲೀನಿಂಗು? ಹೋಗೋ. ಸರಿ ಅಕ್ಕ. ಟೆಲ್ ಮಿ ಅನು, ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ? ಯಾ ಮೀರಾ, ಎವ್ರಿಥಿಂಗ್ ಇಸ್ ಫೈನ್. ಸಾರಿ, ನಾನು ನಿನಗೆ ಮೆಸೇಜ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ನೋ, ದಟ್ ಅಬ್ಸಲ್ಯೂಟ್ಲಿ ಫೈನ್. ಎಲ್ಲ ಓಕೆ ಅಲ್ವಾ? ಅಷ್ಟು ಸಾಕು. ಹಲೋ, ಹೇಳು. ಇದು ತಪ್ಪು ಸರ್. ನಾನು ನೀವು ಮಾಡ್ತಾ ಇರೋದು ತಪ್ಪು ಸರ್. ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ಮ್ಯಾಟ್ ಹೇಳು, ಯಾಕೆ ಫೋನ್ ಮಾಡಿದೆ? ನನಗೆ ಪ್ರಾಣ ಭಯದಲ್ಲಿ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಸರ್. ನನಗೂ ದೇವ್ರು ಒಳ್ಳೇದು ಮಾಡಲ್ಲ, ನಿಮಗೂ ದೇವ್ರು ಒಳ್ಳೇದು ಮಾಡಲ್ಲ. ನನ್ನ ಬಿಟ್ಬಿಡಿ ಸರ್. ದೇವರು ದೇವತೆಗಳು ಅಂತ ಪುರಾಣ ಓದ್ಬೇಡ. ಅಲ್ಲಿ ಏನು ಅಪ್ಡೇಟ್ ಇದೆ ಅದನ್ನ ಹೇಳು. ಅದು ಮೀರಾ ಮೇಡಮ್ ಬಂದಿದ್ದಾರೆ ಸರ್. ಮೀರಾ ಮೇಡಮ್ಮ? ಅವ್ರ ಮನೆಗೆ ಬರೋದೇನು ಹೊಸದಲ್ಲ, ಮುಂದೆ ಹೇಳೋ. ಅವರು ಅನು ಅಮ್ಮ ರೂಮ್ ಒಳಗೋಗಿ ಬಾಗ್ಲು ಹಾಕೊಂಡು ಇಬ್ಬರು ಏನೋ ಮಾತಾಡ್ತಾ ಇದ್ದಾರೆ ಸರ್. ಅನು ಹತ್ರ ಮಾತಾಡ್ತಿದ್ದಾರೆ? ಏನ್ ಮಾತಾಡ್ತಿದ್ದಾರೆ? ಗೊತ್ತಿಲ್ಲ ಸರ್. ಅರ್ಧಂಬರ್ಧ ಹೇಳಿ ನನಗೆ BP ಏರಿಸ್ತಾ ಇದೀಯಾ ನೀನು? ಸರಿಯಾಗಿ ಹೇಳೋ. ಇಬ್ರು ಸಪ್ರೇಟ್ ಆಗಿ ಹೋಗಿ ಮಾತಾಡೋ ವಿಷಯ ಏನಿರ್ಬೋದು? ಹೋಗಿ ನೋಡು, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡು ನನಗೆ ಫೋನ್ ಮಾಡು. ಸರಿ ಸರ್. ಹೋಗು. ಹಲೋ ಅಮ್ಮ, ಏನಾಯ್ತಮ್ಮ? ಇದ್ಯಾಕೆ ಹಿಂಗೆ ಕೇಳ್ತಿದ್ಯಾನು? ಎಲ್ಲ ಓಕೆ ತಾನೇ ಅಲ್ಲಿ? ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ.
ನಾನು ಫೋನ್ ಮಾಡಿದ್ರೇನೆ ಇಂಥದ್ದೇನಾರು ಹೇಳ್ತೀನಿ ಅನ್ನೋ ಭಯನಾ ನಿನಗೆ? ಹಾಗೇನೂ ಇಲ್ಲ ಅಮ್ಮ, ಹೇಳು. ಏನಿಲ್ಲ, ಒಂದು ವಿಷಯ ನೆನಪಾಯ್ತು ಕಣೆ. ಚಂಪಕದಮ್ಮ ದೇವಸ್ಥಾನದಲ್ಲಿ ನಾಳೆ ಪೂಜೆ ಇದೆಯಂತೆ. ಮಕ್ಕಳಾಗದೇ ಇರೋರ್ಗೆ, ಈಗ ಬಸ್ರಿ ಆಗಿರೋರ್ಗೆ ಈ ಪೂಜೆಗೆ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತಂತನೂ. ಈ ಪೂಜೆ 15 ದಿನಕ್ಕೊಂದ್ಸರಿ ಮಾಡ್ತಾರಂತೆ. ಗಂಡನ ಜೊತೆ ಹೋಗಿ ಪೂಜೆ ಮಾಡಿಸ್ಬೇಕು. ಆಫೀಸಲ್ಲಿ ಯಾರೋ ಬಸ್ರಿ ಆಗಿದ್ದಾರೆ ಅಂದಲ್ಲ, ಆ ಹುಡುಗಿಗೆ ಹೇಳು. ಹಲೋ ಅನು, ಹಾಂ ಕೇಳಿಸ್ತಿದ್ಯೇನೆ? ಹಾಂ ಸರಿ ಅಮ್ಮ, ಹೇಳ್ತೀನಿ. ಸರಿ ಅನು. ನನಗೂ ನಿನ್ನ ಮತ್ತೆ ಅಳಿಯಂದ್ರನ್ನ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಕಣೆ. ಏನಮ್ಮ ಹೇಳ್ತಿದ್ಯಾ? ನಾನು ಮತ್ತೆ ಆರ್ಯ ಸರ ಯಾಕೆ? ಏನಿಲ್ಲ ಬಿಡು, ಇದನ್ನ ಹೇಳಕ್ಕೆ ಫೋನ್ ಮಾಡಿದೆ. ನನಗೂ ಕೆಲಸ ಇದೆ, ಫೋನ್ ಇಡ್ತೀನಿ. ಸರಿ ಅಮ್ಮ. ಸರಿ. ಅಮ್ಮಂಗೂ ನಾವಲ್ಲಿ ಹೋಗ್ಬೇಕು ಅಂತ ಆಸೆ ಅಂದ್ರಲ್ಲ, ನಾವು ಆ ಪೂಜೆಗೆ ಹೋದ್ರೆ ಒಳ್ಳೇದಾಗತ್ತೆ. ಆದ್ರೆ ಇದಕ್ಕೆ ಆರ್ಯ ಸರ್ನ ಹೇಗೆ ಒಪ್ಸೋದು? ಗುಡ್ ನೈಟ್ ಎವ್ರಿಬಡಿ. ಗುಡ್ ನೈಟ್. ಒಂದ್ ನಿಮಿಷ. ಏನನು? ನಿಮ್ಮೆಲ್ರಿಗೂ ಏನೋ ಹೇಳ್ಬೇಕಿತ್ತು. ಏನ್ ವಿಷಯ? ನಾಳೆ ಎಲ್ರೂ ಯಾವುದೇ ಕೆಲಸನೂ ಇಟ್ಕೋಬೇಡಿ, ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾಳೆನಾ? ನಾಳೆ ಮೀಟಿಂಗ್ ಇದೆಯೇನು? ಪ್ಲೀಸ್ ಸರ್, ಪೋಸ್ಟ್ಪೋನ್ ಮಾಡ್ಕೋಬೋದಾ ಅಂತ ಚೆಕ್ ಮಾಡಿ. ಮೀರಾ ಮ್ಯಾಮ್ ಹತ್ರ ಬೇಕಿದ್ರೆ ನಾನು ಮಾತಾಡ್ತೀನಿ. ನನಗೋಸ್ಕರ. ಇದೇನನು ದಿಢೀರಂತ? ನಾಳೆ ಏನ್ ವಿಶೇಷ? ವಿಶೇಷ ಏನೂ ಇಲ್ಲ ಅಮ್ಮ, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು. ಜನರಲ್ ಆಗಿ ನಂಗೆ ಟೆಂಪಲ್ ಅಂದ್ರೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಎಲ್ಲರೂ ಹೋಗ್ತೀವಿ ಅಂದ್ರೆ ಖಂಡಿತ ನಾನು ಬರ್ತೀನಿ. ಐ ಮೀನ್, ಆರ್ಯ, ಅನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಎಲ್ರೂ ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗಿ ಬರೋಣ. ಅನು, ಎಲ್ಲಮ್ಮನ ದೇವಸ್ಥಾನಕ್ಕೆ ತಾನೆ? ಇಲ್ಲ ಅಮ್ಮ, ಚಂಪಕಧಾಮ ದೇವಸ್ಥಾನಕ್ಕೆ. ಚಂಪಕಧಾಮ ದೇವಸ್ಥಾನಕ್ಕ? ಹಾ ಅಮ್ಮ. ಓ, ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಸರಿ ಅನು, ಹೋಗಿ ಬರೋಣ, ನಿನ್ನಿಷ್ಟ. ಸರ್, ನೀವು ಬನ್ನಿ ಪ್ಲೀಸ್. ಸರಿ ಅಮ್ಮ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್ ಹರ್ಷ. ಗುಡ್ ನೈಟ್. ಗುಡ್ ನೈಟ್ ಎವ್ರಿಬಡಿ. ಗುಡ್ ನೈಟ್. ಗುಡ್ ನೈಟ್ ಅನು. ಗುಡ್ ನೈಟ್ ಹರ್ಷ. ಇದೇನದಕ್ಕೆ ಸಡನ್ ಆಗಿ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಅಲ್ಲಿ ಚಲಂದೇನಾದರೂ ಬರ್ತೀನಿ ಅಂದಿದ್ದಾನ? ಹಾಗೇನೂ ಇಲ್ಲ ಬಾವ, ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಪ್ಲಾನ್ ಮಾಡಿದೆ. ಹೌದಾ? ಸರಿ ಅಂದರೆ ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್. ಮಂದಾ, ಮಂದಾ, ಇತ್ತೀಚೆಗೆ ಕರೆದ್ರೆ ಕೇಳಿಸೋದೇ ಇಲ್ಲ ಇವಳಿಗೆ. ಏಯ್ ಮಂದ, ಏನ್ ಮಾಡ್ತಿದ್ಯಾ? ಅಲ್ಲಿ ಅಮ್ಮಾಜಿ ಕರೀತಿದ್ದಾರೆ, ಬಾ. ಮಂದಾ, ಅಮ್ಮ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಪೂಜೆ ಸಾಮಾನೆಲ್ಲ ರೆಡಿ ಇದೆಯಾ? ರೆಡಿ ಇದೆ ಅಮ್ಮ. ಯಾಕೆ ಎರಡೆರಡು ಸತಿ ಹೇಳಿಸ್ಕೋತೀಯಾ? ಎಷ್ಟು ಕೂಗೋದು? ಸಾರಿ ಅಮ್ಮ, ಕ್ಷಮಿಸಿ. ಸರಿ, ಆರ್ಯ ಅನು ಬಂದ ತಕ್ಷಣ ಹೊರಡೋಣ. ನಾನು ಬರಲೇಬೇಕಮ್ಮ. ಇದೇನ್ ಮಂದ, ದೇವಸ್ಥಾನ ಅಂದ್ರೆ ಓಡೋಡ್ ಬರ್ತಿದ್ದೆ, ಈಗೇನಾಯ್ತು? ಅಮ್ಮ, ತುಂಬಾ ತಲೆ ನೋವ್ತಿದೆ, ಲಕ್ಷ್ಮಿನ್ ಕರ್ಕೊಂಡೋಗಿ ಅಮ್ಮ. ಇಬ್ರು ಬರೋದು ಬೇಡ, ನೀವು ಮನೇಲೇ ಇರಿ. ಆರ್ಯ ಅನು ರೆಡಿ ಆದ ತಕ್ಷಣ ನಾವು ಹೋಗಿ ಬರ್ತೀವಿ. ಅಮ್ಮ, ಅದೇನು ಅನ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾನೋ
ಮಾತೆತ್ತಿದ್ರೆ ಅನು ಮೇಲೆ ಅನುಮಾನನೇ ಪಡ್ತಾನೆ. ಅವನು ಯಾವ ನಡವಳಿಕೆನೂ ಸರಿ ಇಲ್ಲ. ಇವತ್ತೇ ಇದನ್ನೆಲ್ಲ ವಿಚಾರಿಸಿ ಅವನನ್ನು ಸರಿಗಟ್ತೀನಿ. ತುಂಬ ಲಕ್ಷಣವಾಗಿ ಕಾಣಿಸ್ತಿದೆ ಅನು, ದೇವತೆ ಥರ. ಸರ್, ನಿಮಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಲ್ವಾ? ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಆಸೆ ನಿನಗಿದೆ ತಾನೆ. ನೀನು ಆಸೆ ಪಟ್ಟ ಮೇಲೆ ಅಭ್ಯಂತರದ ಮಾತು ಯಾಕೆ? ಐ ಆಮ್ ಸಾರಿ ಸರ್. ಸಾರಿನಾ? ಯಾಕೆ? ನೀವು ಆಫೀಸ್ಗೆ ಹೋಗೋದನ್ನು ತಪ್ಪಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ. ನೀನು ನನಗೆ ಆಜ್ಞೆ ಮಾಡು, ದಾಸಂತರ ಅದನ್ನು ನಾನು ಪಾಲಿಸ್ತೀನಿ. ಈಗ ಸಾರಿ ಎಲ್ಲ ಬೇಡ, ಸರಿನಾ? ಹೇಳು, ಏನಾದರೂ ಗೊತ್ತಾಯ್ತಾ? ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು. ಎಲ್ಲರೂ ಅಂದರೆ? ಅನು ಅಮ್ಮ ಮತ್ತೆ ಶಾರದಮ್ಮ. ಅಲ್ಲ, ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ ಸರ್? ಅವ್ರು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ ಅನ್ನೋ ವಿವರನ ನೀವು ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಗೆ ಯಾಕೆ ಇದೆಲ್ಲ ಗೊತ್ತಾಗಬೇಕು? ಏನು ಪ್ರಶ್ನೆ ಮಾಡ್ತಿದ್ಯಾ? ನೀವು ಹೇಳ್ದೆ ನಾನು ನಿಮ್ಗೇನು ಹೇಳಲ್ಲ. ಏಯ್, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಎಷ್ಟೊತ್ತಿಗೆ ಹೋಗ್ತಿದ್ದಾರೆ, ಅದನ್ನ ಹೇಳು ಸಾಕು. ಏಯ್, ಗೇಂಡೆ ಜೊತೆಗೆ ಹಠ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಹೇಳೋ. ಈಗ ತಾನೇ ಚಂಪಕದಮ್ಮ ದೇವಸ್ಥಾನಕ್ಕೆ ಹೊರಟರು ಸರ್. ಇಷ್ಟು ಹೇಳಿದ್ರೆ ಆಗ್ತಿತ್ತು, ಎಕ್ಸ್ಟ್ರಾ ಮಾತುಗಳೇ ಬೇಕಾಗಿರಲಿಲ್ಲ. ಇವತ್ತಾನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವಳಿಗೊಂದು ಗತಿ ಕಾಣಿಸ್ತೀನಿ. ಅಮ್ಮ, ಅವಳು ಬರೀ ಅನು ಮಾತ್ರ ಅಲ್ಲ, ರಾಜನಂದಿನಿ. ರೆಡಿನಾ? ಹೋಗೋಣ. ಮಂದ ಕೊಡು, ಅನು ಕೈಲಿ ಕೊಡು. ಹೊರಡೋಣವಾ? ಅಮ್ಮ, ನೀವೆಲ್ಲರೂ ಹೋಗಿರಿ, ನನಗೊಂದು ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆರ್ಯ, ನಿನ್ನೆ ತಾನೇ ಅನು ಹೇಳಿಲ್ವಾ ನಿನ್ ಕೆಲ್ಸಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡು ಅಂತ? ಅಮ್ಮ, ಚಿಕ್ಕ ಕೆಲಸ, ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ನೀವು ಹೋಗಿರಿ. ಬೇಗ ಬಾ, ಬೇಜಾರು ಮಾಡಬೇಡ, ಎಲ್ಲರೂ ಕಾಯ್ತಾ ಇರ್ತೀವಿ. ಅಮ್ಮ, ಬೇಗ ಬಂದ್ಬಿಡ್ತೀನಿ. ಹರ್ಷ, The person you're calling ಇವನು ಯಾಕೆ ಈಗ ಫೋನ್ ಮಾಡ್ತಾ ಇದ್ದಾನೆ? ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆದ್ರೆ ಕಷ್ಟ, ಫೋನ್ ತೆಗಿದೆ ಇರೋದೇ ವಾಸಿ.
ನಾನು ಫೋನ್ ಮಾಡಿದ್ರು ಯಾವ ಕಾಲ್ಗೂ ಸಿಗದೆ ಇರೋಷ್ಟು ಬ್ಯುಸಿಯಾಗಿ ಹೋದೆ ಚಂಡೆ. ಇಷ್ಟೊಂದು ಜನ ಇಲ್ಲಿದ್ದಾರೆ ಅಂದ್ರೆ ಏನೋ ವಿಶೇಷತೆನೇ ಇರಬೇಕು. ಒಳ್ಳೆ ದಿವಸನೇ ಬಂದಿದ್ದೀವಿ. ಅದಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಏನಾದ್ರು ಒಂದು ವಿಶೇಷ ಇರಲೇಬೇಕಲ್ವಾ? ಈ ಅನು ಯಾಕೆ ನಮ್ಮನ್ನ ಇಲ್ಲ ಕರ್ಕೊಂಡ್ ಬಂದಿದ್ದಾಳೆ? ಇವಳು ಗೊತ್ತಿದ್ದೆ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದಾಳ? ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಪ್ರೆಗ್ನೆಂಟ್ ಲೇಡೀಸ್. ಐ ಥಿಂಕ್ ಪಕ್ಕದಲ್ಲಿ ಯಾವ್ದಾದ್ರು ಒಂದು ನರ್ಸಿಂಗ್ ಹೋಮ್ ಇರಬೇಕು. ಮೋಸ್ಟ್ ಎಲ್ಲರೂ ಅಲ್ಲಿ ಚೆಕಪ್ ಮಾಡಿಸಿ ಇಲ್ಲಿ ಬಂದಿರಬೇಕು. ತೊಟ್ಲು ಕಟ್ಟಿ ಹರಕೆ ಹೊತ್ಕೋತಾರಲ್ಲ ಅಂತದೇನೋ ಇರ್ಬೇಕು. ಹರ್ಷ, ಅನು, ಎನಿಥಿಂಗ್ ಸ್ಪೆಷಲ್? ನನಗೂ ಗೊತ್ತಿಲ್ಲ ಅಕ್ಕ, ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ಹಾಗಿದ್ರೆ ಯಾರನ್ನಾದ್ರೂ ಕೇಳೋಣ ಅಲ್ವಾ? ಹೇ ಮನ್ಸಿ, ವೇಟ್, ನಿನ್ಗೆ ತಲೆ ಕೆಟ್ಟಿದ್ಯಾ? ಅದನ್ನೆಲ್ಲ ಯಾರಾದ್ರೂ ಕೇಳ್ತಾರ? ಬೇಡ. ಅರೆ ಏನಾಗುತ್ತೆ ಹರ್ಷ? ಎಕ್ಸ್ಕ್ಯೂಸ್ ಮೀ, ಇವತ್ತೇನು ಇಷ್ಟೊಂದು ಪ್ರೆಗ್ನೆಂಟ್ ಲೇಡೀಸ್ ಇಲ್ಲಿದ್ದೀರಲ್ಲ, ಎನಿಥಿಂಗ್ ಸ್ಪೆಷಲ್? ಇವತ್ತು ಹುಣ್ಮೆ ಅಲ್ವಾ ಮೇಡಮ್, ಅದಕ್ಕೆ. ಹುಣ್ಮೆ ಅಂದ್ರೆ ಗರ್ಭಿಣಿ ಹೆಂಗಸರು ಬರ್ತಾರ? ಹೌದಮ್ಮ, ಇಲ್ಲಿ ಗರ್ಭಿಣಿಯರು, ಮಕ್ಕಳಾಗದೆ ಇರೋರು, ಇಲ್ಲಿ ಸ್ವಾಮಿ ಹತ್ರ ಬಂದು ಬೇಡ್ಕೊಂಡ್ ಮಕ್ಕಳಾಗಿರೋರು ಎಲ್ರು ಬರ್ತಾರೆ. ಸರಿ ನಮ್ಮ ಬರ್ತೀವಿ. ಮಕ್ಕಳಾಗ್ದಿರೋರು ಬಂದ್ರೆ ಇಲ್ಲಿ ಒಳ್ಳೇದಂತೆ. ಅದಕ್ಕೆ ಏನೋ ನಿಮ್ಮಿಬ್ರನ್ನ ಕರೆಸ್ಕೊಂಡಿದ್ದಾರೆ. ಹೌದು, ಇದೆಲ್ಲ ಯಾಕೆ ಕೇಳ್ತಿದ್ಯಾನು? ನೀನೇನಾದ್ರೂ 2 ತಿಂಗಳು ಗರ್ಭಿಣಿ? ಅಪ್ಪಿ ತಪ್ಪಿ ಇವಳೇನಾದ್ರೂ ಪ್ರೆಗ್ನೆಂಟಾ? ಅಥವಾ ನಮ್ಮ ಹತ್ರ ಏನಾದ್ರೂ ಈಗ ನಾಟಕ ಮಾಡ್ತಿದ್ದಾಳಾ?